ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿರಿ. ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಅಲ್ರಿ, ಇಂಥದ್ದೊಂದು ಮ್ಯಾಟರ್ ಐತಿ ಅಂತ ನಂಗೆ ಗೊತ್ತೇ ಆಗಿರಲಿಲ್ಲ ನೋಡ್ರಿ. ಅವತ್ತು ಸಿದ್ದರಾಮಯ್ಯನವರು ವೀಲ್ ಚೇರ್ ಮೇಲೆ ಬಂದು ಬಜೆಟ್ ಓದಿದ್ರು ಸಹಿತ ನಾ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆ ಹಿಂಗಾಯ್ತು ಪಾಪ ಸಿದ್ದರಾಮಯ್ಯನವ್ರಿಗೆ ಅಂತ ಹೇಳಿ ನೋಡ್ರಿ. ನಾ ಅಂದ್ಕೊಂಡಿದ್ದು ಏನು ಗೊತ್ತಾ, ಎಲ್ಲೋ ಬಾತ್ರೂಮ್ನ್ಯಾಗ ಅಯ್ಯಯ್ಯ ಅಪಾರ್ಥ ಮಾಡ್ಕೋಬೇಡ್ರಿ, ತಪ್ಪು ತಿಳ್ಕೊಬೇಡ್ರಿ, ಸುಮ್ಮನೆ ಮಾತಿಗೆ ಹಂಗೆ ಅಂದ್ಯಾರಿ ಎಲ್ಲೋ ಬಾತ್ರೂಮ್ನ್ಯಾಗ ಅಂಥೇಳಿ ಅವ್ರದೇ ಮನೆ ಬಾತ್ರೂಮ್ನ್ಯಾಗ ಜಾರಿ ಬಿದ್ದು ಪೆಟ್ಟಾಗ್ಯದ ಅಂತ ನೋಡ್ರಿ. ಮತ್ತು ನಾ ಇಷ್ಟು ಹೇಳಿದ್ಮೇಲೂ ನೀವು ಮತ್ತು ಅಲ್ಲಿಗೆ ಹೋಗಬೇಡ್ರಿ, ನನಗೆ ಗೊತ್ತಾಯ್ತು ಬಿಡ್ರಿ ನೀವು ಅಂಥದ್ರಾಗೆ ಇರ್ತೀರಂಥೇಳಿ. ಹಂಗಲ್ರಿ, ಆಮೇಲೆ ಗೊತ್ತಾಯ್ತು ಅವ್ರಿಗೆ ಹಿಂದೆ ಅದೇನೋ ಆಪ್ರೇಷನ್ ಆಗಿತ್ತಂತ, ಅದಕ್ಕೆ ಈ ಮೊಳಕಾಲು ಬ್ಯಾನಿ ಚಾಲು ಆಗಿತ್ತಂತ. ವಯಸ್ಸಾದ್ಮೇಲೆ ಅಷ್ಟೇ ನೋಡ್ರಪ್ಪ, ಎಲ್ಲರ ಕತಿನೂ ಹಿಂಗೆ ನೋಡ್ರಿ. ಈಗ ವಿಷಯ ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯನವರು ಹಂಗೆ ವೀಲ್ ಚೇರ್ ಮೇಲೆ ಬರು ಹಂಗೆ ಮಾಡಿದ್ದೇ DK ಸಾಹೇಬ್ರಂತ. ಅರೆ, ಸಿದ್ದರಾಮಯ್ಯನವರು ಮೊಳಕಾಲು ಬ್ಯಾನಿಗೂ DK ಸಾಹೇಬ್ರಿಗೂ ಎಲ್ಲಿ ಸಂಬಂಧ ಅಂದ್ರೆ ನೀವು ಸಂಬಂಧ ಅದ ಅಂತ ಕೇಳ್ರಿ, ಹೇಳ್ತೀನಿ. DK ಅವರು ಕೇರಳಕ್ಕೆ ಹೋಗಿ ಶತ್ರು ಸಂಹಾರ ಪೂಜೆ ಮಾಡ್ಕೊಂಡು ಬಂದಿದ್ರಂತ. ಅದಾದ ಮೇಲೆ ನೋಡ್ರಿ ಸಿದ್ದರಾಮಯ್ಯನವ್ರಿಗೆ ಹಿಂಗಾಗಿದ್ದು. ಮತ್ತು ಇದೆಲ್ಲ ನಾ ಹೇಳಕತ್ತಿಲ್ರಿ, ಯತ್ನಾಳ್ ಅವ್ರು ಹೇಳಿದ್ದು. ಅಯ್ಯೋ ಬಿಡ್ರಪ್ಪ, ನಮಗೆ ಏನು ಗೊತ್ತ್ರಿ ಯಾರು ಎಲ್ಲಿ ಶತ್ರು ಸಂಹಾರ ಮಾಡಿಸಿದ್ರು ಅಂಥೇಳಿ. ಈಗ ಯತ್ನಾಳ್ ಅವ್ರ ಪರಿಸ್ಥಿತಿನೇ ಹಿಂಗೆ ಹಾಕುಂತದಪ್ಪ. ಈಗ ಅವ್ರ ಮೇಲೆ ಯಾರು ಶತ್ರು ಸಂಹಾರ ಪೂಜೆ ಮಾಡಿಸಿದ್ದು ಕೇಳಲಿಕ್ಕೆ ಹೋದ್ರೆ ಯತ್ನಾಳ್ ಅವರು ನನಗೂ ಭಾಳಷ್ಟು ಮಾಡಿಸಿದ್ರು, ಆದರೆ ಇವೆಲ್ಲ ನನಗೆ ತಟ್ಟುವುದಿಲ್ಲ ಅಂತ ಹೇಳ್ತಾರೆ ಅವರು. ಈ ರಾಜಕೀಯದಾಗ ಯಾರು ಯಾವಾಗ ಶತ್ರುಗಳು, ಯಾರು ಯಾರಿಗೆ ಯಾವಾಗ ಮಿತ್ರರು ಒಂದು ಅರ್ಥ ಆಗೋದಿಲ್ಲ ನೋಡ್ರಪ್ಪ. ಮೊನ್ನೆ ಎಲೆಕ್ಷನ್ಯಾಗ ನೋಡಿದ್ರೆ DK ಸುರೇಶ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಎದುರಾಳಿಗಳು. ಈ ಕಡೆ ನೋಡಿದ್ರೆ DK ಶಿವಕುಮಾರ್ ಮತ್ತು ಕುಮಾರಣ್ಣ ಹೆಸರು ಹೇಳಿದ್ರೆ ಸಾಕು ಉರಿದು ಬೀಳ್ಲಿಕ್ಕತ್ತಿದ್ರು. ಅಂಥದ್ರಾಗ DK ಸಾಹೇಬರು ಮತ್ತು ಡಾಕ್ಟರ್ ಮಂಜುನಾಥ್ ಇಬ್ಬರು ಜೋಡಿಲೇ ನಕ್ಕೋತ್ ಮಾತಾಡ್ಲಿಕ್ಕತ್ತಿದ್ರು. ನೋಡ್ರಿ, ಇದಕ್ಕೆ ಏನು ಹೇಳೋದು ನೋಡ್ರಿ, ಏನಾರೇ ಮಾಡ್ಕೊಳ್ರಪ್ಪ, ನಮ್ಮ ರಾಜ್ಯನ ಮಾತ್ರ ಒಂದು ನೆಮ್ಮದಿದಾಗಿ ಇಡ್ರಿ ಅಂತ ಅಂದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಸಿಟಿ ಅಂದ ಮೇಲೆ ಇದೆಲ್ಲ ಕಾಮನ್ ರೀ ಅಂತಾರ. ಅಲ್ಲೊಂದು ಇಲ್ಲೊಂದು ಘಟನೆ, ಎಷ್ಟು ದೊಡ್ಡ ಪಟ್ಟಣದಲ್ಲಿ ಘಟನೆ ಆಗುತ್ತೆ. ಅಲ್ಲೊಂದು ಘಟನೆ ಆದಾಗ ಸ್ವಾಭಾವಿಕವಾಗಿ ಜನರ ಇದರಿಗೆ ಗಮನವನ್ನ ಸೆಳೆಯುತ್ತೆ. ಅಲ್ಲ, ಇವ್ರು ಕಾಮನ್ ಅಂದಿದ್ ಯಾವ ವಿಷಯಕ್ಕೆ ಎದಕ್ ಗೊತ್ತಾ ನಿಮಗ? ನೋಡ್ರಿ ಎದಕ್ಕಂತ ಗೊತ್ತಾಗ್ತದ. ಇದಕ್ಕೆ ನೋಡ್ರಿ, ರೋಡ್ನ್ಯಾಗ ಹುಡುಗಿಯರ ಮೇಲೆ ಹಿಂಗೆ ಕಿತ್ತೋದವ್ರು ದಾಳಿ ಮಾಡಿದ್ರೆ ಅದು ನಮ್ಮ ಹೋಮ್ ಮಿನಿಸ್ಟರ್ ಅವ್ರಿಗೆ ಕಾಮನ್ ಅಂತ. ಮೀನಾಕ್ಷಿ ಇಂಥ ಹೋಮ್ ಮಿನಿಸ್ಟರ್ ಪಡೆದ ನಾವೇ ಧನ್ಯರು ಅಲ್ರಿ. ಇವ್ರನ್ನ ಏನಾರೇ ಅಕಸ್ಮಾತಾಗಿ ಸುಮ್ಮನೆ ಹೇಳಲಿಕ್ಕತ್ತೇನೆ ರೀ, ಮತ್ತು ಖರೆ ಸೀರಿಯಸ್ ತಗೋಬೇಡ್ರಿ. ಅಕಸ್ಮಾತಾಗಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಮಾಡಿದ್ರು ಅಂತ ತಿಳ್ಕೊರಿ, ಏನೇನಾಗಬಹುದು ಸ್ವಲ್ಪ ವಿಚಾರ ಮಾಡಿರಿ ನೋಡೋಣ. ಆ ಕಡೆಯಿಂದ ಪಾಕಿಸ್ತಾನದ ಆರ್ಮಿ, ಈ ಕಡೆಯಿಂದ ಚೀನಾ ಸೈನಿಕರೆಲ್ಲ ಭಾರತಕ್ಕೆ ನುಗ್ಗಿ ನಮ್ಮವ್ರನ್ನ ಹೊಡೆದ್ರು ಅಂತ ತಿಳ್ಕೊರಿ. ಇವ್ರು ಬಂದು ಇಷ್ಟು ದೊಡ್ಡ ದೇಶ ಅಂದ ಮೇಲೆ ಇದೆಲ್ಲ ಕಾಮನ್ ಬಿಡ್ರಿ ಅಂತ ಅನ್ಬಹುದೇನೋ, ಯಾರಿಗೆ ಗೊತ್ತ್ರಿ. ಅಂಥ ಮಂದಿನೇ ರೀಯಪ್ಪ ಇವರು. ನೋಡ್ರಿ ಪರಮೇಶ್ವರ್ ಸಾಹೇಬ್ರ ಮಂದಿ ಉಗಿಲಿಕತ್ತಾರ. ನೀವು ಆ್ಯಕ್ಷನ್ ತೊಗೊಳ್ಳೋದಂತೂ ಅಟ್ರಾಗೆ ಐತೆ, ಅದನ್ನು ನೋಡಿವ್ ನಾವು. ಅಟ್ಲೀಸ್ಟ್ ಸ್ವಲ್ಪ ಚಲೋ ಮಾತರೇ ಆಡ್ರಿ. ಅಲ್ಲ ಅಂತ ಅಂದು ಕೂಡಲೇ ನನಗೆ ಅಬ್ಬಾಚಾರ ನೆನಪಾದ್ರೆ ನೋಡ್ರಿ. ನಿಮಗೆ ವಿಷಯ ಗೊತ್ತಾಯ್ತಾ? ಈ ವಕ್ಫ್ ಬಿಲ್ ತಿದ್ದುಪಡಿ ಆಗ್ತಿದ್ದಂಗೆ OWC ಅವರು ನಾ ಇನ್ನು ಮೇಲೆ ಅಲ್ಲಾನ ಪ್ರೇಮ್ ಆಡುವುದಿಲ್ಲ, ಇನ್ನು ರಾಮನ್ನೇ ಪ್ರೇಮ್ ಆಡುವುದು ಅಂತ ಶುರು ಹಚ್ಕೊಂಡಾರಂತ. ಭಾಳ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡ್ರಿ. ಇದು ಎಡಿಟೆಡ್ ಫೋಟೋ ಅದ. ಅಬ್ಬಾಜಾನ ಮತ್ತು ಹಿಂಗೆ ಖರೆ ರಾಮನ ಪೂಜೆ ಮಾಡಿದ್ರೆ ಅಷ್ಟೇ ಕತಿ ಅಂತೀನಿ. ಆದರೆ ಇಲ್ಲಿ ಈ ಮುಸ್ಲಿಂ ಹೆಣ್ಮಕ್ಳನ್ನು ನೋಡ್ರಿ ಸ್ವಲ್ಪ. ರಾಮನವಮಿ ದಿನ ವಾರಣಾಸಿದಾಗ ಹೆಂಗೆ ರಾಮನ ಪೂಜೆ ಮಾಡ್ಲಿಕ್ಕತ್ತಾರಂತ.
ಇದನ್ನೆಲ್ಲ ನೋಡಿ ಇನ್ನೆಷ್ಟು ಮಂದಿ ಉರ್ಕೊಂಡ್ರೋ ಆ ದೇವರಿಗೇ ಗೊತ್ತು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.